ನಿಮ್ಗೆ ಟಫನ್ ಗ್ಲಾಸ್, ಹಾಫ್ ಗ್ಲಾಸ್, ಫುಲ್ ಗ್ಲಾಸ್ ಇದೆಲ್ಲ ಬರುತ್ತೆ. ಸೊ ಮಲ್ಟಿ ಬಟ್ಟೆನ ಇದ್ರಲ್ಲಿ ನೀವು ಹಾಕಿ ವಾಶ್ ಮಾಡಬಹುದು. ನಾನು ಜಸ್ಟ್ ಈಗ ನಿಮಗೆ ಶೂಸ್ ಮತ್ತೆ ಒಂದು ಮ್ಯಾಟ್ ಹಾಕಿ ವಾಶ್ ಮಾಡಿ ತೋರಿಸ್ತೀನಿ, ಬನ್ನಿ ನೋಡೋಣ. ವಿತ್ ಡ್ರೈಯರ್ ವಾಷಿಂಗ್ ಮಿಷಿನ್, ನೀವು ಯಾವ್ದಾದ್ರು ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡ್ರೆ ಇದಕ್ಕೆ ವಾಷಿಂಗ್ ಮಿಷಿನ್ ಗೆ ನಿಮ್ಗೆ 1 ವರ್ಷ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತಾ ಇದೀವಿ. ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಕೂಡ ಕೊಡ್ತಾ ಇದೀವಿ. ನಮಸ್ತೆ ವೀಕ್ಷಕರೇ, ಏಮ್ಸ್ಕೋರ್ ಕಾರ್ಪೊರೇಷನ್ ಮತ್ತೊಂದು ವ್ಲಾಗಿಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವಾಷರ್ಸ್ ಮತ್ತೆ ವಿತ್ ಡ್ರೈಯರ್ ವಾಷಿಂಗ್ ಮೆಷಿನ್ ಯಾವ ತರ ವಾಶ್ ಆಗುತ್ತೆ, ಯಾವ ತರ ಕ್ಲೀನ್ ಆಗುತ್ತೆ, ಯಾವ ವಾಷಿಂಗ್ ಮೆಷಿನ್ ಸಿಗುತ್ತೆ ಮತ್ತೆ ಏನೇನು ಪ್ರೈಸ್ ಇದೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಕೊನೆವರೆಗೂ ವಾಚ್ ಮಾಡಿ. ನಿಮಗೆ ಇದರಲ್ಲಿ ವಾಷರ್ ಅಲ್ಲಿ ನಿಮಗೆ ತುಂಬಾ ಮಾಡೆಲ್ಸ್ ಇದೆ ಮತ್ತೆ ವಿತ್ ಡ್ರೈಯರ್ ಕೂಡ ತುಂಬಾ ಮಾಡೆಲ್ಸ್ ಇದೆ. ನಾನು ಜಸ್ಟ್ ನಿಮಗೆ ಈಗ ಈ ಮಾಡೆಲ್ ಅಲ್ಲಿ ಮತ್ತೆ ವಿತ್ ಡ್ರೈಯರ್ ಮಾಡೆಲ್ ಯಾವ ತರ ಕ್ಲೀನ್ ಆಗುತ್ತೆ ಅಂತ ಹೇಳಿ ಬಟ್ಟೆ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ ಯಾವ ತರ ಕ್ಲೀನ್ ಆಗುತ್ತೆ ಅಂತ ಹೇಳಿ. ಮಲ್ಟಿ ಬಟ್ಟೆನ ಇದರಲ್ಲಿ ನೀವು ಹಾಕಿ ವಾಶ್ ಮಾಡಬಹುದು. ನಾನು ಜಸ್ಟ್ ಈಗ ನಿಮಗೆ ಶೂಸ್ ಮತ್ತೆ ಒಂದು ಮ್ಯಾಟ್ ಹಾಕಿ ವಾಶ್ ಮಾಡಿ ತೋರಿಸ್ತೀನಿ, ಬನ್ನಿ ನೋಡೋಣ. ಜಸ್ಟ್ ನೀವು ನೀರು ಇದರಲ್ಲಿ ನೀವು ಹಾಗೆ ಇದ್ರಲ್ಲಿ ನೀವು ನೀರು ಬಕೆಟ್ ಅಲ್ಲಿ ಬಿಂಗೆಲ್ಲೂ ಕೂಡ ಹಾಕೋಬಹುದು. ಇಲ್ಲಾಂದ್ರೆ ಇಲ್ಲಿ ನಿಮಗೆ ಕನೆಕ್ಷನ್ ಕೊಟ್ಟಿದೆ ಔಟ್ಲೆಟ್ ಪೈಪ್ ಇಂದು. ಔಟ್ಲೆಟ್ ಪೈಪ್ ಇಂದ ನಿಮ್ಮ ಮನೆಗೆ ಏನಾದ್ರು ನಲ್ಲಿ ಇದೆ, ಇಲ್ಲಿಂದ ಕೂಡ ನೀವು ನೀರು ಫಿಲ್ ಮಾಡ್ಕೋಬಹುದು ಇದರಲ್ಲಿ. ಜಸ್ಟ್ ಇದಾದ್ಮೇಲೆ ನಿಮಗೆ ಇಲ್ಲಿ 15 ನಿಮಿಷ ಟೈಮರ್ ಇರುತ್ತೆ. ಜಸ್ಟ್ 15 ನಿಮಿಷಕ್ಕೆ ಈ ತರ ನೀವು ರೊಟೇಟ್ ಮಾಡಿದ್ರೆ ನಿಮಗೆ ಆಲ್ರೆಡಿ ಮಷಿನ್ ರನ್ ಆಗ್ತಾ ಇದೆ. ಸೊ ನೋಡ್ತಿರ್ಬೋದು ನೀವು ಯಾವ ತರ ರನ್ ಆಗ್ತಾ ಇದೆ ಅಂತ ಹೇಳಿ. ಇನ್ನು ಇದರಲ್ಲಿ ನಿಮಗೆ ತುಂಬಾನೇ ಗ್ಯಾಪ್ ಇದೆ. ಜಸ್ಟ್ ನಾನು ಒಂದು ಶೂ ಮ್ಯಾಟ್ ಹಾಕಿ ಇದರಲ್ಲಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ಈ ತರ ಟ್ರಾನ್ಸ್ಪರೆಂಟ್ ಕ್ಯಾಪ್ ಬರುತ್ತೆ. ಈ ತರ ಜಸ್ಟ್ ನೀವು ಕ್ಲೋಸ್ ಮಾಡಬೇಕು. ಮತ್ತೆ ನಿಮಗೆ ಲಿಕ್ವಿಡ್ ಅಂತ ಬಂದಾಗ ನೀವು ಲಿಕ್ವಿಡ್ ಆಗಲಿ ಪೌಡರ್ ಆಗಲಿ ನೀವು ಯಾವ ಯೂಸ್ ಮಾಡ್ತೀರಾ ವಾಷಿಂಗ್ ಮಿಷಿನ್ಗೆ ಅದೇ ಲಿಕ್ವಿಡ್ ಆಗಬೇಕಾದ್ರೆ ನೀವು ಹಾಕಿ ವಾಶ್ ಮಾಡ್ಬೋದು. ಅದೇ ಲಿಕ್ವಿಡ್ ಹಾಕಬೇಕು, ಇದೇ ಲಿಕ್ವಿಡ್ ಹಾಕಬೇಕು, ಅದೇ ಪೌಡರ್ ಹಾಕಬೇಕು ಅಂತ ಏನೂ ಇರೋದಿಲ್ಲ. ಜಸ್ಟ್ ನೀವು ಯಾವ್ದು ಬೇಕಾದ್ರೂ ಇದರಲ್ಲಿ ಹಾಕಿ ವಾಶ್ ಮಾಡ್ಕೋಬಹುದು. ನಮ್ಮ ಕಡೆಯಿಂದ ಈಗ ನಿಮಗೆ ಸೊ ಇದೆಲ್ಲ ನಿಮಗೆ ಲಿಕ್ವಿಡ್ ಹಾಕಿ ವಾಶ್ ಮಾಡಿ ತೋರಿಸ್ತೀನಿ ಯಾವ ತರ ವಾಶ್ ಆಗುತ್ತೆ, ಬನ್ನಿ ನೋಡೋಣ. ಸೊ ನೋಡ್ರೆ ನಾವು ಹಾಕ್ಬೇಕಾದ್ರೆ ಎಷ್ಟು ಕ್ಲೀನ್ ಇತ್ತು ನೀರು. ಇವಾಗ ನೀವು ನೋಡ್ತಿರ್ಬೋದು ಯಾವ ತರ ಗಲೀಜಿದೆ ಅಂತ ಹೇಳಿ ನೀರು. ಜಸ್ಟ್ ಇದು ವಾಶ್ ಆಗ್ತಾ ಇರಲಿ, ಇದು ಕ್ಲೋಸ್ ಮಾಡಿ ನಾವು ವಿತ್ ಡ್ರೈಯಲ್ಲಿ ಬಟ್ಟೆ ಹಾಕಿ ವಾಶ್ ಮಾಡಿ ನೋಡೋಣ ಯಾವ ತರ ಇದ್ರಲ್ಲಿ ಕ್ಲೀನ್ ಆಗುತ್ತೆ, ಬನ್ನಿ ತೋರಿಸ್ಕೊಡ್ತೀನಿ. ಇದರಲ್ಲಿ ಆಲ್ರೆಡಿ ನೀರು ಫಿಲ್ ಮಾಡಿದೀವಿ. ಈಗ ನಾವು ಹೆವಿ ಬ್ಲಾಂಕೆಟ್ ಹಾಕಿ ವಾಶ್ ಮಾಡಿ ತೋರಿಸ್ತೀನಿ ನಿಮಗೆ. ಇದರಲ್ಲೂ ಕೂಡ ನಮ್ಮ ಕಡೆಯಿಂದ ನಿಮಗೆ ಇನ್ಲೈಟ್ ಪೈಪ್ ಬರುತ್ತೆ. ಆ ಪೈಪ್ ಇಂದ ನೀವು ನೀರು ನಲ್ಲಿ ಕನೆಕ್ಟ್ ಮಾಡ್ಕೊಂಡು ಫಿಲ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನೀವು ಬಿಂಗೆಲ್ ಬಟ್ಟೆಯಲ್ಲಿ ಹಾಗೆ ಹಾಕೋಬಹುದು. ನೀವು ಎಷ್ಟು ಕ್ವಾಂಟಿಟಿ ಬಟ್ಟೆ ಹಾಕ್ತೀರಾ ಅದಕ್ಕಿಂತ ಜಾಸ್ತಿ ಇದರಲ್ಲಿ ನೀವು ನೀರು ಫಿಲ್ ಮಾಡಿಬಿಟ್ಟು ವಾಶ್ ಮಾಡಬಹುದು. ಇದರಲ್ಲಿ ನಿಮಗೆ ಮಷೀನ್ ಎಷ್ಟು ಕೆಜಿ ಇರುತ್ತೆ ಅಷ್ಟು ಕೆಪಾಸಿಟಿ ನೀವು ನೆಂದಿರೋ ಬಟ್ಟೆ ಕೂಡ ನೀವು ಇದರಲ್ಲಿ ಹಾಕಿ ವಾಶ್ ಮಾಡಬಹುದು. ಸೊ ವಿತ್ ಡ್ರೈಯರ್ ಯಾವ್ದೋ ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡಿದ್ರು ಕೂಡ ನಮ್ ಕಡೆಯಿಂದ ನಿಮ್ಗೆ ವರ್ತ್ ಆಫ್ 500 ಡಿಟರ್ಜೆಂಟ್ ಲಿಕ್ವಿಡ್ ಫ್ರೀ ಆಗಿ ಕೊಡ್ತಾ ಇದೀವಿ. ಮತ್ತೆ ಈ ಡಿಟರ್ಜೆಂಟ್ ನಾನೀಗ ನಿಮ್ಗೆ ಹಾಕಿ ವಾಶ್ ಮಾಡಿ ತೋರಿಸ್ತೀನಿ, ಬನ್ನಿ ಯಾವ ತರ ಕ್ಲೀನ್ ಆಗುತ್ತೆ ನೋಡೋಣ. ಸೊ ಜಸ್ಟ್ ಇದು ಕ್ಲೋಸ್ ಮಾಡಿ ನಿಮ್ಗೆ ಸ್ವಿಚಸ್ ಎಲ್ಲ ಇಲ್ಲಿರುತ್ತೆ. ಜಸ್ಟ್ ನೀವು 15 ನಿಮಿಷಕ್ಕೆ ಇಡಬೇಕು. ಇದು ಬಂದು ನಿಮ್ಗೆ 35 ನಿಮಿಷ ಇರುತ್ತೆ. 35 ನಿಮಿಷ ನಿಮ್ಗೆ ಯಾಕಿರುತ್ತೆ ಅಂತಂದ್ರೆ ಇದು ನಿಮ್ಗೆ ಸೋಕಿಂಗ್ ಆಪ್ಷನ್ ಬರುತ್ತೆ. 35 ನಿಮಿಷದಿಂದ ನಿಮ್ಗೆ 15 ನಿಮಿಷವರೆಗೂ ಇದು ನೆನೆಸಿ ನಿಮ್ಗೆ ಕೊಡುತ್ತೆ. ಬ್ಲಾಂಕೆಟ್ ಏನಾದ್ರು ನೀವು ಹೆವಿ ಜೀನ್ಸ್, ಕರ್ಟನ್ಸ್, ಬ್ಲಾಂಕೆಟ್ ಎಲ್ಲ ಹಾಕ್ತಾ ಇದ್ರೆ ನೀವೇನಾದ್ರು ನೆನೆಸ್ಬೇಕು ಅಂತಂದ್ರೆ 35 ನಿಮಿಷಕ್ಕೆ ಇಟ್ಕೋಬಹುದು. ಇಲ್ಲ ಬರೀ ವಾಶ್ ಮಾಡ್ತೀವಿ ಅಂತಂದ್ರೆ ನೀವು 15 ನಿಮಿಷಕ್ಕೆ ಇಟ್ಕೊಂಡು ವಾಶ್ ಮಾಡ್ಬೇಕು. ನಾನು ಜಸ್ಟ್ ಈಗ ನಿಮ್ಗೆ 15 ನಿಮಿಷಕ್ಕೆ ಇಟ್ಟು ತೋರಿಸ್ತೀನಿ. ಮತ್ತೆ ಇದರಲ್ಲಿ ನೀವು ಇಲ್ಲಿ ಹಿಂದೆಗಡೆ ನಿಮ್ಗೆ ಇದು ಕೊಟ್ಟಿರ್ತಾರೆ ಇನ್ಲೆಟ್ ಪೈಪ್ ಕನೆಕ್ಷನ್, ನಲ್ಲಿ ಕನೆಕ್ಟ್ ಮಾಡೋದು. ಮತ್ತೆ ಇಲ್ಲಿಂದ ನೀವು ನೀರ್ ಕನೆಕ್ಷನ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಬಿಂಗೆಲ್ ಬಕೆಟ್ ಅಲ್ಲಿ ಹಾಗೆ ಹಾಕೋಬಹುದು. ಇದ್ರಲ್ಲಿ ನಿಮ್ಗೆ ಔಟ್ಲೆಟ್ ಪೈಪ್, ಇನ್ಲೈಟ್ ಪೈಪ್ ಎಲ್ಲ ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ. ಜಸ್ಟ್ ಇಲ್ಲಿ ನಿಮ್ಗೆ ಜೆಂಟಲ್, ನಾರ್ಮಲ್, ಸ್ಟ್ರಾಂಗ್ ಅಂತ ಆಪ್ಷನ್ ಇದೆ. ಇದು ಏನಂತಂದ್ರೆ ನಿಮ್ಗೆ ಜೆಂಟಲ್ ಅಂತಂದ್ರೆ ನೀವು ಉಲನ್ ಏನಾದ್ರು ಬಟ್ಟೆ ಇದ್ರೆ ಇದ್ರಲ್ಲಿ ನೀವು ಇಟ್ಕೊಂಡ್ರೆ ನಿಮ್ಗೆ ಸ್ಮೂತ್ ಆಗಿ ವಾಶ್ ಮಾಡ್ಕೊಡುತ್ತೆ. ಏನು ಅದು ದಾರ ಎಲ್ಲ ಬಿಚ್ಚೋ ಚಾನ್ಸಸ್ ಇರೋದಿಲ್ಲ. ಮತ್ತೆ ನಾರ್ಮಲ್ ಅಂತಂದ್ರೆ ಸ್ಯಾರೀಸ್, ವೇಲ್ಸ್, ಲೆಗಿನ್ಸ್, ಟಾಪ್ಸ್ ಎಲ್ಲ ಹಾಕಿದ್ರೆ ನಾರ್ಮಲ್ ಇಟ್ಕೊಳ್ಳಿ. ಮತ್ತೆ ಸ್ಟ್ರಾಂಗ್ ಹೆವಿ ಬ್ಲಾಂಕೆಟ್ ಆಗ್ಲಿ, ಕರ್ಟನ್ಸ್ ಆಗ್ಲಿ, ಜೀನ್ಸ್ ಆಗ್ಲಿ ಇಟ್ಟು ನೀವು ಹೆವಿಗೆ ಇಟ್ಕೋಬಹುದು. ಈಗ ನಾನು ನಿಮ್ಗೆ ಬ್ಲಾಂಕೆಟ್ ಹಾಕಿದೀನಲ್ವಾ ಅದು ಸ್ಟ್ರಾಂಗ್ ಇಡ್ತೀನಿ. ಸ್ಟ್ರಾಂಗ್ ಇಟ್ಟು ವಾಶ್ ಮಾಡಿ ತೋರಿಸ್ತೀನಿ. ಮತ್ತೆ ಇದು ನಿಮ್ಗೆ ವಾಶ್ ರಿನ್ಸ್ ಅಂದ್ರೆ ಇದು ನಿಮ್ಗೆ ವಾಶ್ ಮಾಡಿ ಜಾಲ್ಸ್ ಕೊಡುತ್ತೆ ಅಂತ ಹೇಳಿ. ಮತ್ತೆ ಇದಾದ್ಮೇಲೆ ನಿಮ್ಗೆ ಡ್ರೈನ್ ಆಪ್ಷನ್. ಇದು ವಾಶ್ ಅಲ್ಲಿ ನಿಮ್ಗೆ ನೀರ್ ಇದೆಯಲ್ಲ, ವಾಶ್ ಟಬ್ ಅಲ್ಲಿ ನೀರು ಹೊರಗಡೆ ಹೋಗ್ಬೇಕು ಅಂತಂದ್ರೆ ಔಟ್ಲೆಟ್ ಪೈಪ್ ಇರುತ್ತೆ. ಅದು ಔಟ್ಲೆಟ್ ಪೈಪ್ ಕೆಳಗಡೆ ಬಿಟ್ಟು ಜಸ್ಟ್ ಈ ಡ್ರೈನ್ ಆಪ್ಷನ್ ಗೆ ಇಟ್ಟರೆ ನಿಮ್ಗೆ ನೀರೆಲ್ಲ ಹೊರಗಡೆ ಹೋಗುತ್ತೆ. ಇದ ಟೈಮರ್ ಇರುತ್ತೆ 5 ನಿಮಿಷ. ನೀವು ಬಟ್ಟೆ ಇದು ವಾಶ್ ನ ತೆಗೆದು ಡ್ರೈ ಟಬ್ ಹಾಕಿ 5 ನಿಮಿಷಕ್ಕೆ ಇಟ್ಟರೆ ನಿಮ್ಗೆ ಆಟೋಮೆಟಿಕ್ 0 ಬಂದು ಅದು ಸ್ಟಾಪ್ ಆಗುತ್ತೆ. ಮತ್ತೆ ನಿಮ್ಗೆ ಏನಾದ್ರು ಹೆವಿ ಬ್ಲಾಂಕೆಟ್ ಆಗ್ಲಿ, ರಗ್ ಆಗ್ಲಿ, ಇಲ್ಲ ಕರ್ಟನ್ಸ್ ಆಗ್ಲಿ ಈ ತರ ಏನಾದ್ರು ಇದ್ರೆ ನಿಮ್ಗೆ ಜಸ್ಟ್ ಅದು 80% ವರೆಗೂ ನಿಮ್ಗೆ ಡ್ರೈ ಮಾಡ್ಕೊಡುತ್ತೆ. ನೀವು ಅದೇ ಲೆಗಿನ್ಸ್, ಟಾಪ್ಸ್, ವೇಲ್ಸ್ ಏನಾದ್ರು ಇದೆ ನಿಮ್ಗೆ 100% ಅದು ಡ್ರೈ ಮಾಡ್ಕೊಡುತ್ತೆ. ಇದ್ರಲ್ಲಿ ನಿಮ್ಗೆ ಬಜರ್ ಕೂಡ ಆಪ್ಷನ್ ಸಿಗುತ್ತೆ. ಇಲ್ಲಿದೆ ನಿಮ್ಗೆ ಬಜರ್ ಕೂಡ ಆಪ್ಷನ್ ಸಿಗುತ್ತೆ. ಇದು ವಾಶ್ ಟಬ್ ಅಷ್ಟೇ. ಇದು ವಾಶ್ ಆದ್ಮೇಲೆ ನಿಮ್ಗೆ ಆಟೋಮೆಟಿಕ್ ನಿಮ್ಗೆ 0 ಬಂದಿದ ತಕ್ಷಣ ಅದು ನಿಮ್ಗೆ ಬಜರ್ ಬರುತ್ತೆ. ಬಜರ್ ಬಂದಾದ್ಮೇಲೆ ಅದೇ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ. ಅವಾಗ ನೀವು ಬಟ್ಟೆ ಎತ್ಕೊಂಡು ಹಾಕೋಬಹುದು. ಬ್ಯಾಚುಲರ್ಸ್ ಗಳಾದ್ರೂ ವಾಷಿಂಗ್ ಮಿಷಿನ್ ಬೇಕು ಅಂತಂದ್ರೆ ನೀವು ಪೋರ್ಟಬಲ್ ವಾಷಿಂಗ್ ಮಿಷಿನ್ ತಗೊಂಡು ವಾಶ್ ಮಾಡ್ಕೋಬಹುದು. ಇಲ್ಲ ಫ್ಯಾಮಿಲಿಗೆ ಬೇಕು ವಿತ್ ಡ್ರೈಯರ್ ಅಂತಂದ್ರೆ ಇದು ಮಾಡಲ್ ನಿಮ್ಗೆ ಬೆಸ್ಟ್ ಇರುತ್ತೆ, ತಗೊಂಡು ವಾಶ್ ಮಾಡ್ಕೋಬಹುದು. ಸೊ ಬನ್ನಿ ಇದು ಯಾವ ತರ ವಾಶ್ ಆಗ್ತಾ ಇದೆ ಅಂತ ಹೇಳಿ ನೋಡ್ಕೊಂಡ್ ಬರೋಣ. ನೋಡಿ ಆಲ್ರೆಡಿ ಹಾಕಿದೀವಿ, ಹೊಳೆ ಆಲ್ರೆಡಿ ಬಿಟ್ಕೊಳ್ತಾ ಇದೆ.
ಮತ್ತೆ ಇದ್ರಲ್ಲಿ ನಿಮ್ಗೆ ಕಾಲರ್ ಸ್ಕ್ರಬ್ ಕೂಡ ಬರುತ್ತೆ. ನೀವು ಕಾಲರ್ ಏನಾದ್ರು ಕಾಲರ್ ಪಟ್ಟಿ ಕತ್ತಿನ ಪಟ್ಟಿ ಏನಾದ್ರು ನೀವು ಕ್ಲೀನ್ ಮಾಡ್ಬೇಕು ಅಂದ್ರೆ ಈ ತರ ನಿಮ್ಗೆ ಕಾಲರ್ ಸ್ಕ್ರಬ್ ಬರುತ್ತೆ. ಇಲ್ಲಿ ನೀವು ಜಸ್ಟ್ ಈ ತರ ಮಾಡಿ ನೀವು ಹಾಕಿ ವಾಶ್ ಮಾಡ್ಕೋಬಹುದು. ಇದ್ರಲ್ಲಿ ಜಸ್ಟ್ ಇದು ವಾಶ್ ಆಗ್ತಾ ಇರ್ಲಿ. ಅದ್ರಲ್ಲಿ ಬಟ್ಟೆ ಹಾಕಿದ್ರೆ ಪೋರ್ಟಬಲ್ ವಾಷಿಂಗ್ ಮಿಷಿನ್ ಯಾವ ತರ ಕ್ಲೀನ್ ಆಗಿದೆ ಬನ್ನಿ ನೋಡ್ಕೊಂಡ್ ಬರೋಣ. ಸೊ ಆಟೋಮೆಟಿಕ್ 0 ಬಂದು ಸ್ಟಾಪ್ ಆಗಿದೆ. ಬನ್ನಿ ಯಾವ ತರ ಕ್ಲೀನ್ ಆಗಿದೆ ಅಂತ ಹೇಳಿ ನೀವೇ ನೋಡ್ತಿರ್ಬೋದು. ಮತ್ತೆ ನಾವು ಎಷ್ಟು ಕ್ಲೀನ್ ನೀರ್ ಹಾಕಿದ್ದು ಬನ್ನಿ ತೋರಿಸ್ತೀನಿ ನೀರ್ ಯಾವ ತರ ಗಲೀಜಿದೆ ಅಂತ ಹೇಳಿ ನೀವೇ ನೋಡಿ. ಯಾವ ತರ ಗಲೀಜಾಗಿದೆ ಅಂತ ಹೇಳಿ ನೀವೇ ನೋಡ್ಬೋದು. ಇಷ್ಟು ಚೆನ್ನಾಗಿ ನಿಮಗೆ ಕೊಳೆ ಬಿಟ್ಕೊಂಡಿದೆ ಅಂತಂದ್ರೆ ನಿಮ್ಗೆ ಎಲ್ಲಾ ಬಟ್ಟೆ ಅಷ್ಟೇ ಇದೆ ಅಂತಲ್ಲ, ನೀವು ಯಾವ್ದೇ ನೀವು ಬಟ್ಟೆ ಹಾಕಿದ್ರು ಕೂಡ ಇದೇ ತರ ರೀತಿ ನಿಮ್ಗೆ ಕ್ಲೀನ್ ಆಗಿ ಕೊಡುತ್ತೆ. ಸೊ ಇದ್ರಲ್ಲಿ ನೀರ್ ಹೊರಗಡೆ ಯಾವ ತರ ಬಿಡ್ಬೇಕು ಅಂದ್ರೆ ಜಸ್ಟ್ ಇಲ್ಲಿ ನಿಮ್ಗೆ ಔಟ್ಲೆಟ್ ಪೈಪ್ ಇದೆ. ಈ ಔಟ್ಲೆಟ್ ಪೈಪ್ ಜಸ್ಟ್ ನೀವು ಈ ತರ ರಿಮೂವ್ ಮಾಡಿ ಕೆಳಗಡೆ ಬಿಟ್ಟಿದ ತಕ್ಷಣ ನಿಮ್ಗೆ ನೀರೆಲ್ಲ ಔಟ್ ಆಗುತ್ತೆ. ಮತ್ತೆ ಇದಾದ್ಮೇಲೆ ನೀವು ಇಲ್ಲಿ ಸಿಗಿಸ್ಕೋಬಹುದು. ಇದಾದ್ಮೇಲೆ ವಿತ್ ಡ್ರೈಯರ್ ಅಲ್ಲಿ ನಾವು ಹಾಕಿದ್ವಿ ಯಾವ ತರ ಬ್ಲಾಂಕೆಟ್ ಕ್ಲೀನ್ ಆಗಿದೆ ಬನ್ನಿ ನೋಡೋಣ. ಸೊ ಆಫ್ ಆಗ್ಬೇಕಾದ್ರೆ ನಿಮ್ಗೆ ಇದೇ ರೀತಿ ಬಜರ್ ಬರುತ್ತೆ. ಬಜರ್ ಬಂದು ಅದೇ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ. ನಿಮ್ಗೆ ಬಜರ್ ಬರ್ತಿದ್ರು ಕೂಡ ಇದು ವಾಶ್ ಆಗ್ತಾ ಇರುತ್ತೆ. ಆಮೇಲೆ ಬಜರ್ ನಿಮ್ಗೆ ಯಾವ ತರ ಸ್ಟಾಪ್ ಆಗುತ್ತೋ ಅವಾಗ ನಿಮ್ಗೆ ಮಷೀನ್ ಸ್ಟಾಪ್ ಆಗುತ್ತೆ. ಬನ್ನಿ ಯಾವ ತರ ಕ್ಲೀನ್ ಆಗಿದೆ ಹೆವಿ ಬ್ಲಾಂಕೆಟ್ ನೋಡೋಣ. ಸೊ ನೋಡಿ ನೀವೇ ಯಾವ ತರ ಕೊಳೆ ಬಿಟ್ಕೊಂಡಿದೆ ಅಂತ ಹೇಳಿ ಇದೇ ರೀತಿ ನಿಮ್ಗೆ ಎಲ್ಲಾ ಮಷೀನ್ ಅಲ್ಲೂ ಕೂಡ ಇದೇ ರೀತಿ ಕ್ಲೀನ್ ಮಾಡಿ ಕೊಡುತ್ತೆ. ಮತ್ತೆ ಇದಾದ್ಮೇಲೆ ಎಷ್ಟು ಹೆವಿ ಬ್ಲಾಂಕೆಟ್ ನಾನು ಈ ಮಷೀನ್ ಅಲ್ಲಿ ನಿಮ್ಗೆ ಡ್ರೈ ಮಾಡಿ ತೋರಿಸ್ತೀನಿ ಯಾವ ತರ ಡ್ರೈ ಆಗುತ್ತೆ ಅಂತ ಹೇಳಿ ಅದು ನೋಡೋಣ ಬನ್ನಿ. ಸೊ ಬ್ಲಾಂಕೆಟ್ ಹಾಕಿದೀನಿ. ಇದಾದ್ಮೇಲೆ ನಿಮ್ಗೆ ಈ ತರ ಕ್ಯಾಪ್ ಬರುತ್ತೆ, ಡ್ರೈಯರ್ ಕ್ಯಾಪ್. ಇದು ಸೇಫ್ಟಿಗೋಸ್ಕರ ಹಾಕ್ಬೇಕು, ಯಾಕಂದ್ರೆ ಬಟ್ಟೆ ಆಚೆ ಏನು ಎಗ್ರಲ್ಲ ಅಂತ ಹೇಳಿ ಫಿಟ್ಟಿಂಗ್ ಕೂತ್ಕೊಂಡೈತೆ. ಜಸ್ಟ್ ಈ ತರ ಕ್ಲೋಸ್ ಮಾಡಿ ಇಲ್ಲಿ ನಿಮ್ಗೆ 5 ನಿಮಿಷ ಟೈಮರ್ ಇದೆ. ಇದು 5 ನಿಮಿಷಕ್ಕೆ ಇಟ್ರೆ ನಿಮ್ಗೆ ಅದೇ ಆಟೋಮೆಟಿಕ್ 0 ಬರುತ್ತೆ. ಯಾವ ತರ ರೊಟೇಟ್ ಆಗ್ತಾ ಇದೆ ಅಂತ ಹೇಳಿ ನೋಡಿ ಎಷ್ಟು ಸ್ಪೀಡ್ ಆಗಿ ರೊಟೇಟ್ ಆಗುತ್ತೆ. ಜಸ್ಟ್ ಈ ತರ ಎತ್ತಿದ ತಕ್ಷಣ ಅದು ಕ್ಲೋಸ್ ಆಗುತ್ತೆ. ಯಾಕಂತಂದ್ರೆ ಮಕ್ಕಳು ಯಾರಾದ್ರೂ ಕೈ ಹಾಕ್ತಾರೆ ಅಂತ ಹೇಳಿ ಸೇಫ್ಟಿ ಕೊಟ್ಟಿರ್ತಾರೆ. ಜಸ್ಟ್ ಕ್ಲೋಸ್ ಮಾಡಿದ ತಕ್ಷಣ ಆನ್ ಆಗುತ್ತೆ. ನೋಡಿ ಯಾವ ತರ ಸ್ಮೂತ್ ಅಲ್ಲಿ ನಿಮ್ಗೆ ರೊಟೇಟ್ ಆಗ್ತಾ ಇದೆ. ಸೊ ಬನ್ನಿ ಡ್ರೈ ಯಾವ ತರ ಆಗಿದೆ ಅಂತ ಹೇಳಿ ನೋಡೋಣ. ನೋಡಿ ಆಲ್ರೆಡಿ ನಿಮ್ಗೆ ಕಂಪ್ಲೀಟ್ 80% ಬ್ಲಾಂಕೆಟ್, ಇಷ್ಟು ಹೆವಿ ಬ್ಲಾಂಕೆಟ್ ನಿಮ್ಗೆ ಡ್ರೈ ಮಾಡ್ಕೊಟ್ಟಿದೆ. ಈಗ ನೀವು ಶರ್ಟ್ಸ್ ಅದೇ ನೀವು ಟಾಪ್ಸ್ ಏನಾದ್ರು ಹಾಕ್ತೀರ ಅಂತ ನಿಮ್ಗೆ 100% ಡ್ರೈ ಮಾಡ್ಕೊಡುತ್ತೆ. ಸೊ ಇದ್ರಲ್ಲಿ ನಿಮ್ಗೆ 7.5 kg ಇಂದ ಸ್ಟಾರ್ಟ್ ಆಗ್ತಾ ಇದೆ ವಿತ್ ಡ್ರೈಯರ್ ಅಲ್ಲಿ. 7.5 kg 3 ಮಾಡೆಲ್ ಬರುತ್ತೆ ನಿಮ್ಗೆ. ಮತ್ತೆ 8.5 kg ಕೂಡ ನಿಮ್ಗೆ 3 ಮಾಡೆಲ್ ಬರುತ್ತೆ. ಮತ್ತೆ 9.5 kg ಕೂಡ 3 ಮಾಡೆಲ್ ಬರುತ್ತೆ. ಮತ್ತೆ 10 kg 12 kg ನಿಮ್ಗೆ. ಸೊ ಇದ್ರಲ್ಲಿ ನಿಮ್ಗೆ ಅಪ್ ಟು ನಿಮ್ಗೆ 13 kg ವರೆಗೂ ವಿತ್ ಡ್ರೈಯರ್ ಅಲ್ಲಿ ಸಿಗ್ತಾ ಇದೆ. ಸೊ ಈ ವಿತ್ ಡ್ರೈಯರ್ ವಾಷಿಂಗ್ ಮಿಷಿನ್ ನಿಮ್ಗೆ ಟಫನ್ ಗ್ಲಾಸ್, ಹಾಫ್ ಗ್ಲಾಸ್, ಫುಲ್ ಗ್ಲಾಸ್ ಇದೆಲ್ಲ ಬರುತ್ತೆ. ಸೊ ಅದಷ್ಟೇ ಅಲ್ಲ, ಇದ್ರಲ್ಲಿ ನಿಮ್ಗೆ ಹೈಡ್ರಾಲಿಕ್ ಡೋರ್ಸ್ ಕೂಡ ಬರುತ್ತೆ. ಸೊ ಇನ್ನು ಹೆಚ್ಚು ಮಾಹಿತಿ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಬೇಗ ಬೇಗ ಈ ಆಫರ್ ನ ಗ್ರಾಬ್ ಮಾಡ್ಕೊಳ್ಳಿ. ಸೊ ಈ ವಾಷಿಂಗ್ ಮಿಷಿನ್ಸ್ ನಿಮ್ಗೂ ಬೇಕು ಅಂತಂದ್ರೆ ಆಲ್ ಓವರ್ ಕರ್ನಾಟಕ ಬ್ರಾಂಚಸ್ ಇದೆ. ಆಲ್ ಓವರ್ ಇಂಡಿಯಾ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಕೊಡ್ತಾ ಇದೀವಿ. ಪ್ರೊಫೆಷನಲ್ ಕೊರಿಯರ್ ಇದೆ, DTDC ಕೊರಿಯರ್ ಇದೆ, VR ಇಲ್ಲ ಅಂತಾನೆ ನಮ್ದು ವೆಬ್ಸೈಟ್ ಕೂಡ ಇದೆ, www.aimscorecorporation.in ಅಂತ ಹೇಳಿ. ಅಲ್ಲೂ ವಿಸಿಟ್ ಮಾಡಿ ನೀವು ಬುಕ್ ಮಾಡ್ಕೋಬಹುದು. ಧನ್ಯವಾದಗಳು.